ಇನ್ನೂ ಹೆಚ್ಚಿನ ಮಾಹಿತಿ ನೀಡ್ತಾರೆ ರಾಜ್ಯ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, 15ರಿಂದ 18 ಜನರ ಪಟ್ಟಿಯೊಂದಿಗೆ ಆಗಮಿಸಿ ಅಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಬುಲಾವ್. ಹಾಗಾದ್ರೆ ನಮ್ಮ ಕೈನಲ್ಲಿ ಒಂದು ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಹಾಲಿ ಸಚಿವರನ್ನ ಕೈಬಿಟ್ಟು ಹೊಸ ಮುಖದವರಿಗೆ ಮಣೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಭಾವ್ಯರ ಪಟ್ಟಿ ಕೈನಲ್ಲಿ ಇದೆ ಚಂದ್ರಮೋಹನ್. ಹಾಗಾದ್ರೆ ಕ್ಯಾಬಿನೆಟ್ನಿಂದ ಹೊರ ಹೋಗೋರ ಬಗ್ಗೆ ಮೊದಲನೇದಾಗಿ ಮಾಹಿತಿ ನೀಡೋದಾದ್ರೆ ಸಂಪುಟವನ್ನು ಪುನರಚನೆ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಗೆ ಅವಕಾಶವನ್ನು ಕೊಟ್ಟಿದೆ ಮತ್ತು ಅವರ ಪ್ರಸ್ತಾಪಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟವನ್ನು ಯಾವ ರೀತಿಗೆ ಪುನರಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಕೆ ಎನ್ ರಾಜಣ್ಣ ಮತ್ತು ಬಿ ನಾಗೇಂದ್ರ ಇಬ್ಬರು ಕೂಡ ರಾಜೀನಾಮೆ ಕೊಟ್ಟಿದ್ದರಿಂದ ಆ 2 ಸ್ಥಾನಗಳು ಖಾಲಿಯಾಗಿದ್ವು. ಈಗ 30 ಸಚಿವ ಸ್ಥಾನಗಳ ಪೈಕಿ ಈಗ ಎಷ್ಟು ಮಂದಿಯನ್ನು ಕೈ ಬಿಡಲಾಗುತ್ತೆ, ಎಷ್ಟು ಮಂದಿಯನ್ನು ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಉಂಟಾಗಿದೆ. ಮುಖ್ಯವಾಗಿ ಸುಮಾರು 12ರಿಂದ 15 ಮಂದಿಯನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಸ್ಥಾನಗಳಿಗೆ 12ರಿಂದ 15 ಮಂದಿಯನ್ನು ಹೊಸದಾಗಿ ನೇಮಕವನ್ನು ಮಾಡಿಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂತ ಅವಕಾಶ ಸಿಎಂ ಸಿದ್ದರಾಮಯ್ಯನವರ ಮುಂದಿದೆ. ಹೀಗಾಗಿ ಈಗ 12ರಿಂದ 15 ಮಂದಿ ಯಾರ್ಯಾರನ್ನ ಕೈ ಬಿಡಲಾಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣಾಗುವಂತ ವಿಚಾರ. ಆದ್ರೆ ಈಗ ಸಚಿವ ಸಂಪುಟದಲ್ಲೇನೆ ಕೆಲವರು ಘಟಾನುಘಟಿ ನಾಯಕರುಗಳಿದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಈಗ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಅಂತ ನಾಯಕರನ್ನ ಕೈ ಬಿಡ್ಲಿಕ್ಕೆ ಆಗಲ್ಲ. ಡಿ.ಸಿ.ಎಂ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಎಂ.ಬಿ. ಪಾಟೀಲ್ ರಂತ ನಾಯಕರನ್ನ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ತರದ ಕೆಲವೊಂದು ನಾಯಕರುಗಳು ತಮ್ಮ ಸಮುದಾಯಗಳಲ್ಲೇ ಟಾಪ್ 1 ಟಾಪ್ 2 ಸ್ಥಾನಗಳಲ್ಲಿ ಇರತಕ್ಕಂಥ ನಾಯಕರುಗಳು, ಅಂತ ನಾಯಕರುಗಳನ್ನ ಕೈ ಬಿಡದೇನೆ ಬೇರೆ ಇನ್ಯಾವ ನಾಯಕರುಗಳನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ಆ ಪಟ್ಟಿಯನ್ನು ಹೈಕಮಾಂಡ್ನ ಮುಂದೆ ಇಟ್ಟು ಒಪ್ಪಿಗೆನ ಪಡ್ಕೊಳ್ಬೇಕು. ಅದಾದ ಬಳಿಕ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪಟ್ಟಿಯನ್ನು ತಯಾರು ಮಾಡಿ ಆಯಾ ಸಮುದಾಯಗಳಲ್ಲೇ ಶಾಸಕರುಗಳನ್ನು ಆಯ್ಕೆ ಮಾಡಿಕೊಂಡು ಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದನ್ನು ಕೂಡ ಹೈಕಮಾಂಡ್ನ ಮುಂದಿಟ್ಟು ಒಪ್ಪಿಗೆನ ಪಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಜಿಲ್ಲೆಗಳು ಮತ್ತು ಪ್ರಾಂತ್ಯಗಳಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯ, ಜಾತಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ಇರುವಂತೆಯೂ ಕೂಡ ನೋಡ್ಕೊಳ್ಬೇಕಾದಂತಹ ಹೊಣೆಗಾರಿಕೆನೇ ಈಗ ಸಿಎಂ ಸಿದ್ದರಾಮಯ್ಯನವ್ರ ಮುಂದೆ ಇದೆ. ಈಗ ಹಾಲಿ ಇರತಕ್ಕಂಥ ಸಚಿವರುಗಳ ಪೈಕಿ ಯಾವ್ಯಾವ ಸಮುದಾಯದ ಸಚಿವರನ್ನ ಕೈ ಬಿಡಲಾಗುತ್ತೋ ಅದೇ ಸಮುದಾಯದ ಸಚಿವರುಗಳಿಗೆ ಈಗ ಅವಕಾಶವನ್ನು ಕೂಡ ಮತ್ತೆ ಹೊಸದಾಗಿ ನೀಡಬೇಕಾಗುತ್ತೆ. ಹಾಗಾಗಿ ಒಕ್ಕಲಿಗ ಸಮುದಾಯದಿಂದ ಯಾರನ್ನ ಕೈ ಬಿಡಬೇಕು, ಲಿಂಗಾಯತ ಸಮುದಾಯದಿಂದ ಯಾರನ್ನ ಕೈ ಬಿಡಬೇಕು ಮತ್ತು ಅಲ್ಪಸಂಖ್ಯಾತ OBC ಸಮುದಾಯಗಳಿಂದ ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ಈಗ ಮೊದಲದಾಗಿ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಆಯಾ ಸಮುದಾಯಗಳಿಂದ ಯಾರ್ಯಾರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪಟ್ಟಿಯನ್ನು ತಯಾರು ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಈಗ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕ ರಾಜ್ಯದವರೇ ಆಗಿರೋದ್ರಿಂದ ಅವರಿಗೆ ಯಾವ್ಯಾವ ಜಾತಿಯ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು, ಯಾವ ಪ್ರಾಂತ್ಯಗಳಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗೇ ಅರಿವಿದೆ ಮತ್ತು ಅನುಭವ ಕೂಡ ಇದೆ. ಅವರು ಕೂಡ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ರಾಜ್ಯದಲ್ಲೂ ಕೂಡ ಗೃಹ ಸಚಿವರ ಮಟ್ಟದವರೆಗೆ ಎಲ್ಲ ಸಚಿವ ಸ್ಥಾನಗಳನ್ನು ನಿಭಾಯಿಸಿದಂಥ ಅನುಭವವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ರಾಜ್ಯದ ಉದ್ಯೋಗಕ್ಕೂ ಕೂಡ ಎಲ್ಲ ಜಿಲ್ಲೆ ಕ್ಷೇತ್ರಗಳ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ 12ರಿಂದ 15 ಸಚಿವ ಸ್ಥಾನ ಖಾಲಿ ಆಗೋದ್ರಿಂದಾಗಿ ಆ ಸಚಿವ ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಕಾಂಕ್ಷಿಗಳಿದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಹೀಗಾಗಿ ಈ ಆಕಾಂಕ್ಷಿಗಳ ಪೈಕಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದೇ ಈಗಿರ್ತಕ್ಕಂತಹ ಪ್ರಶ್ನೆ. ಮುಖ್ಯವಾಗಿ ಈಗ ಒಕ್ಕಲಿಗ ಸಮುದಾಯದಿಂದ ಯಾರನ್ನ ಕೈ ಬಿಡಲಾಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಏನಾದರೂ ಕೂಡ ಈಗ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವ್ರನ್ನ ಕೈ ಬಿಡಲಾಗುತ್ತಾ, ಅಥವಾ ಚೆಲುವರಾಯಸ್ವಾಮಿ ಅವ್ರನ್ನ ಕೈ ಬಿಡಲಾಗುತ್ತಾ, ಅಥವಾ ಕೃಷ್ಣ ಬೈರೇಗೌಡರನ್ನ ಕೈ ಬಿಡಲಾಗುತ್ತಾ ಅನ್ನತಕ್ಕಂತಹ ಕುತೂಹಲ ಇದೆ. ಕೃಷ್ಣ ಬೈರೇಗೌಡರಂತೂ ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಸಚಿವ ಸ್ಥಾನವನ್ನು ಬಿಟ್ಟು ಪಕ್ಷದ ಜವಾಬ್ದಾರಿಗಳನ್ನ ಕೊಟ್ಟರೆ ಅವುಗಳನ್ನು ನಿಭಾಯಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಕೃಷ್ಣ ಬೈರೇಗೌಡರನ್ನ ಕೈ ಬಿಟ್ಟರೆ ಬೆಂಗಳೂರು ನಗರ ಜಿಲ್ಲೆಯಿಂದಲೇ ಲೇಔಟ್ ಕೃಷ್ಣಪ್ಪ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ವಿಜಯನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ವಿಜಯನಗರದ MLA ಆಗಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ಅವಕಾಶ ಸಿಗ್ಬೋದು. ಅದೇ ರೀತಿಯಲ್ಲಿ ಈಗ ಲಿಂಗಾಯತ ಸಮುದಾಯದಿಂದ ಯಾರನ್ನ ಕೈ ಬಿಡಲಾಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಲಿಂಗಾಯತ ಸಮುದಾಯದಲ್ಲೂ ಕೂಡ ಈಗ ಈಶ್ವರ್ ಖಂಡ್ರೆ, MB ಪಾಟೀಲು, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸಾಕಷ್ಟು ಮಂದಿ ಸಚಿವರುಗಳಿದ್ದಾರೆ. ಇವರಲ್ಲಿ 6-7 ಮಂದಿ ಲಿಂಗಾಯತ ಸಮುದಾಯದ ಸಚಿವರುಗಳ ಪೈಕಿ ಯಾರನ್ನ ಕೈ ಬಿಡಲಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಲಿಂಗಾಯತ ಸಮುದಾಯದಲ್ಲೂ ಕೂಡ ಅಪ್ಪಾಜಿ ನಾಡಗೌಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಮತ್ತೆ ವಿಜಯಾನಂದ ಕಾಶಪ್ಪನವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ರಿಜ್ವಾನ್ ಅರ್ಷದ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿ
ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಕುರುಬ ಸಮುದಾಯದಿಂದಲೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಆದರೆ ಈ ಹಿಂದೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಯಾರು ಕೂಡ ಕ್ಯಾಬಿನೆಟ್ ಇರೋದು ಬೇಡ, ನಾನೇ ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿದ್ರು. ಈಗ ಮತ್ತೆ ಕುರುಬ ಸಮುದಾಯದಿಂದ ಯಾರಿಗಾದ್ರೂ ಕೂಡ ಸಚಿವ ಸ್ಥಾನವನ್ನು ನೀಡ್ತಾರಾ ಹೇಗೆ ಅನ್ನತಕ್ಕಂಥ ಕುತೂಹಲ ಉಂಟಾಗುತ್ತೆ. ಇನ್ನು OBC ಸಮುದಾಯದಿಂದ ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪ ಅವರು ಸಚಿವರಾಗಿದ್ದಾರೆ. ಒಂದು ವೇಳೆ ಮಧು ಬಂಗಾರಪ್ಪನವ್ರು ಏನಾದರೂ ಕೂಡ ಸಚಿವ ಸ್ಥಾನದಿಂದ ಕೈ ಬಿಟ್ಟರೆ ಆ ಸಚಿವ ಸ್ಥಾನವನ್ನು ಈಡಿಗ ಸಮುದಾಯದಲ್ಲಿ ತಮಗೆ ನೀಡಬೇಕು ಅಂತೇಳಿ BK ಹರಿಪ್ರಸಾದ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ರೆಡಿಯಾಗಿದ್ದಾರೆ. ಹೀಗಾಗಿ ಈಗ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಹೇಗೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಇದೇ ರೀತಿಯಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಸಾಕಷ್ಟು ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಕೇವಲ MLAಗಳು ಮಾತ್ರ ಅಲ್ಲದೆ MLCಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಇದ್ದಾರೆ. ಹೀಗಾಗಿ ಈಗ ಕ್ಯಾಬಿನೆಟ್ನಿಂದ ಕೈ ಬಿಡೋದು ಒಂದು ಸವಾಲು, ಕೈ ಬಿಟ್ಟ ಬಳಿಕ ಅವರ ಸ್ಥಾನಕ್ಕೆ ಹೊಸಬರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಸವಾಲು. ಆದರೆ ಈಗ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟರೆ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಕೂಡ ಹೈಕಮಾಂಡ್ ಮಾತನ್ನ ಕೇಳಲೇಬೇಕಾಗುತ್ತೆ. ಹೈಕಮಾಂಡ್ನ ತೀರ್ಮಾನಕ್ಕೆ MLAಗಳು ಕೂಡ ಬದ್ಧವಾಗಿರಲೇಬೇಕಾಗುತ್ತೆ. ಹೈಕಮಾಂಡ್ನ ವಿರುದ್ಧ ಯಾರೇ ಬಡ್ಡ ಹೇಳಲಿಕ್ಕೆ ಈಗ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ರಾಜ್ಯ ಘಟಕವಾಗಲಿ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನನ್ನ ತೀರ್ಮಾನ ಕೈಗೊಳ್ಳುತ್ತೆ, ಯಾರಿಗೆಲ್ಲ ಸಚಿವ ಸ್ಥಾನವನ್ನು ನೀಡುತ್ತೆ ಅನ್ನೋದು ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಇದರಲ್ಲಿ CM ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಪರಮಾಧಿಕಾರ ಇರುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದವರೇ ಆಗಿರೋದ್ರಿಂದ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಬಳ್ಳಾರಿ ಜಿಲ್ಲೆಯಿಂದ B ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈಗ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾ, ಇಲ್ವೇ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ನ MLAಗಳು ಆಯ್ಕೆ ಆಗಿದ್ರೆ ಅವರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಮಧುಸೂದನ್, ವೆರಿ ಇಂಟ್ರೆಸ್ಟಿಂಗ್. ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಅಲ್ಪಸಂಖ್ಯಾತ ಸಮುದಾಯ ಅಂತಾರೆ. ನೀವು ಪ್ರಶ್ನೆಯನ್ನ ಕೇಳಲೇಬೇಕಾಗುತ್ತೆ. ಹಾಲಿ ಕ್ಯಾಬಿನೆಟ್ ನಲ್ಲಿ ಇಬ್ಬರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಸಚಿವರಿದ್ದಾರೆ. ಒಂದ್ ಕಡೆ BZ ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆ, ಮತ್ತೊಂದ್ ಕಡೆ ರಹೀಂ ಖಾನ್ ಬೀದರ್ ಜಿಲ್ಲೆಯವರು. ಈಗ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನ ರಿಜ್ವಾನ್ ಅರ್ಷದ್ ಅವರಿಗೆ ಮಣೆ ಹಾಕಲಾಗುತ್ತೆ ಅಂತ ಒಂದ್ ಕಡೆ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಸಚೇತಕರಾಗಿ ಮುಖ್ಯ ಸಚೇತಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂತ ಸಲೀಂ ಅಹಮದ್ ಅವರ ಹೆಸರು ಕೂಡ ಇದೆ. ಇನ್ನು ವಿಧಾನಸಭೆಯ ಸಭಾಧ್ಯಕ್ಷ UT ಖಾದರ್ ಅವ್ರನ್ನ ಕೂಡ ಪರಿಗಣಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರು ಸಿಲುಕ್ತಾರೆ. ಹೌದು ಮಧುಸೂದನ್, ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕೆಂತಂದ್ರೆ ಜಮೀರ್ ಅಹಮದ್ ಖಾನ್ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದವರೇ ಆಗಿರೋದ್ರಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇರುವಂತಹ 6 ಜಿಲ್ಲೆಗಳಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗುವಂತೆ ನೋಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪ್ರಾಂತ್ಯದ ಯಾವ ಜಿಲ್ಲೆಗಳಿಗೆ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದ್ರ ಬಗ್ಗೆ ಅವರೇ ಪರಮಾಧಿಕಾರವನ್ನು ಕೂಡ ಚಲಾವಣೆಯನ್ನ ಮಾಡ್ತಾರೆ. ತಮ್ಮ ಪ್ರಾಂತ್ಯದಲ್ಲಿ ನಾನು ಹೇಳಿದಂಥದ್ದೇ ನಡೀಬೇಕು, ನೀವು ಬೇಕಾದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾರಿಗಾದ್ರೂ ಕೊಟ್ಕೊಳ್ಳಿ, ಆದರೆ ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಮ್ಮ ಹೇಳಿದಂಥವ್ರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆಯನ್ನು ಸಿದ್ದರಾಮಯ್ಯನವರಿಗೆ ಕೊಡಬಹುದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯನ್ನು ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ತಳ್ಳಿ ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬಳ್ಳಾರಿ ಆಗ್ಬೋದು, ಬೀದರ್ ಆಗ್ಬೋದು, ಯಾದಗಿರಿ, ಗುಲ್ಬರ್ಗಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಯಾವ ತೀರ್ಮಾನವನ್ನು ಕೈಗೊಳ್ತಾ ಇರತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ. ಇನ್ನು ಒಕ್ಕಲಿಗ ಸಮುದಾಯದಲ್ಲಿ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ DCM DK ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಸಿದ್ದರಾಮಯ್ಯನವರು ಮತ್ತು ಖರ್ಗೆ ಅವರು ಕೂಡ ಪಡ್ಕೊಳ್ತಾರೆ. ಒಂದು ವೇಳೆ ಕೃಷ್ಣ ಬೈರೇಗೌಡರ ಸಚಿವ ಸ್ಥಾನದಿಂದ ಕೈ ಬಿಟ್ಟರೆ ಲೇಔಟ್ ಕೃಷ್ಣಪ್ಪನವರ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಬೇಕಾ, ಅಥವಾ ಶಿರಾದ MLA ಆಗಿರ್ತಕ್ಕಂಥ TB ಜಯಚಂದ್ರ ಅವ್ರನ್ನ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಬೇಕಾ ಹೇಗೆ ಅನ್ನತಕ್ಕಂಥ ಅಂಶವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.